ಮಕ್ಕಳಿಂದ ವಯಸ್ಕರು ಇಷ್ಟಪಡುತ್ತಿದ್ದ ಆಹಾರ ಗೋಬಿಯನ್ನು ಬ್ಯಾನ್ ಮಾಡಿದ್ದಾರಾ? ಬಾಯಿ ಚಪ್ಪರಿಸಿ ತಿನ್ನುತ್ತಿದ್ದ ಗೋಬಿ ಮಂಚೂರಿಯಲ್ಲಿದ್ದ ವಿಷ. ನಿಜಕ್ಕೂ ಸರ್ಕಾರದ ಆದೇಶವಾದರೂ ಏನು? ಸರ್ಕಾರದ ಈ ಆದೇಶದ ಬಗ್ಗೆ ಗೋಬಿ ಮಾರಾಟಗಾರರು ಹೇಳಿದ್ದಾದರೂ ಏನು? ವೀಕ್ಷಿಸಿ ನ್ಯೂಸ್ ರೂಮ್ ಗ್ರೌಂಡ್ ರಿಪೋರ್ಟ್ಸ್. ಸರ್ಕಾರ ಈಗ ಒಂದು ಆದೇಶವನ್ನು ಮಾಡಿರುವಂಥದ್ದನ್ನು ನಾವೆಲ್ಲರೂ ಕೇಳ್ಪಟ್ಟಿದ್ದೀವಿ. ಈಗ ಗೋಬಿ ಮಂಚೂರಿಯನ್ನು ಮಾಡಿದಾಗ ಆ ಕಲರನ್ನು ಹಾಕಬಾರ್ದು, ಅದು ತುಂಬ ಸುಂದರವಾಗಿ ಕಾಣಲಿಕ್ಕೆ ಮತ್ತು ಏನು ಸಾಫ್ಟಾಗಿ ಕಾಣಲಿಕ್ಕೆ ಒಂದು ಬಣ್ಣವನ್ನು ಆ್ಯಡ್ ಮಾಡ್ತಿದ್ರು ಈ ಹಿಂದೆ. ಮತ್ತು ಬಾಂಬೆ ಮಿಠಾಯಿ ಅಂದರೆ ಕ್ಯಾಂಡಿ, ಬಾಂಬೆ ಕ್ಯಾಂಡಿ ಏನು ಹೇಳ್ತೀವಿ, ಅದಕ್ಕೂ ಕೂಡ ಕಲರ್ಗಳನ್ನು ಆ್ಯಡ್ ಮಾಡ್ತಿದ್ರು. ಆದರೆ ಸರ್ಕಾರ ಈಗ ಏಕಾಏಕಿ ಈ ರೀತಿಯ ಉತ್ಪಾದನೆಯನ್ನು ನಿಷಿದ್ಧವನ್ನು ಹೇರಿದೆ, ಬ್ಯಾನನ್ನು ಮಾಡಿದೆ. ಇದರ ಬಗ್ಗೆ ಸ್ವತಃ ನಾವು ಅಂಗಡಿ ಮಾಲಕರ ಮತ್ತು ಗೋಬಿ ಮಾರುವವರನ್ನು ಸಂಪರ್ಕ ಮಾಡ್ತಾಯಿದ್ದೀವಿ. ಅದೇ ರೀತಿ ಈಗ ನಾವು ಸುಳ್ಯದ KVJ ಕ್ಯಾಂಪಸ್ ಕೆಫೆ ರೆಸ್ಟೋರೆಂಟಲ್ಲಿದ್ವಿ. ಅದರ ಮಾಲಕರು ನಮ್ಮ ಜೊತೆ ಇದ್ದಾರೆ. ಇದೀಗ ನಾವು ಅವರ ಅಭಿಪ್ರಾಯವನ್ನು ಕೇಳಿ ತಿಳ್ಕೊಳ್ಳೋಣ. ಹೇಗೆ ಈ ಸರ್ಕಾರದ ಆದೇಶದ ಬಗ್ಗೆ ನೀವು ಏನು ಹೇಳ್ತಾ ಇದ್ದೀರಿ? ಈಗ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದೇ, ಆದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರು ಅವರಿಗೆ ಏನಾದರೂ ತೊಂದರೆ ಆಗುವುದು ಅಂತ ಒಂದು. ಅಂದರೆ ಈಗ ಜಾತ್ರೆಗಳಲ್ಲಿ, ಕೆಲವು ಜಾತ್ರೆಗಳಲ್ಲಿ ವ್ಯಾಪಾರ ಮಾಡುವವರು ಅದನ್ನೇ ಬದುಕಿಕೊಂಡಿದ್ದವರು ತುಂಬ ಜನ ಇದ್ದಾರೆ. ಈ ಗೋಬಿ ಮಂಚೂರಿ ಮಾಡುವಂಥದ್ದು ಕಲರ್ ಅಂದರೆ ಈಗ ಕಸ್ಟಮರನ್ನು ಅಟ್ರಾಕ್ಷನ್ ಮಾಡೋದಲ್ಲಿ ಒಂದು ಕಲರ್ ಬಳಸ್ತಾರೆ ಕೆಲವರು, ಇಲ್ಲಾಂದರೆ ಟೇಸ್ಟಿಂಗಿಗೆ ಸಹ ಬಳಸ್ತಾರೆ. ಹೀಗೆ ಅದು ಇಲ್ಲದೆ ಮಾಡ್ಬೋದು, ಗೋಬಿಯನ್ನು ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಆರೋಗ್ಯ ದೃಷ್ಟಿಯಲ್ಲಿ ಕಲರ್ ಹೊಡಿ ಹಾಕುವುದು ಒಂದು ತಪ್ಪು ಅಂತ ಕಾಣ್ತದೆ. ಅಲ್ಲ, ಈಗ ನಾವು ಕೇಳ್ತಿರೋದು ಕಲರ್ ಹೊಡಿಯನ್ನು ಹಾಕದೆ ಅದೇ ಸ್ವಾದಿಷ್ಟತೆಯಲ್ಲಿ ಗೋಬಿಯನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳುವಂಥದ್ದು. ಖಂಡಿತವಾಗಿ ಆಗ್ತದೆ. ಗೋಬಿಯನ್ನು ಎರಡು, ಈಗ ಹೂಕೋಸಲ್ಲಿ ಮಾಡ್ಬೋದು, ಕ್ಯಾಬೇಜಲ್ಲೂ ಮಾಡ್ಬೋದು. ಅಂದರೆ ಈಗ ಹೂಕೋಸಲ್ಲಿ ಅಂದರೆ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳು ಕ್ಯಾಬೇಜಿನಲ್ಲಿ ಮಾಡ್ಬೋದು. ಈಗ ನಾವು ರೆಸ್ಟೋರೆಂಟಲ್ಲಿ ಇದರಲ್ಲಿ ನಾವು ಹೂಕೋಸಲ್ಲಿ ಮಾಡ್ತೀವಿ. ಹಾಗೆ ಆ ವಿಷಯ. ಈಗ ಒಟ್ಟಿನಲ್ಲಿ ಈ ಸರ್ಕಾರದ ಆದೇಶದಿಂದ ಜನರ ಆರೋಗ್ಯದ ಚಿತ್ತ ಇಟ್ಟುಕೊಂಡು ಮಾಡಿರುವಂಥದ್ದು. ಇದೀಗ ನೀವು ಕ್ಯಾಂಪಸ್ ಕೆಫೆಯಲ್ಲಿದ್ದು ಈ ರೀತಿಯ ಒಂದು ಆದೇಶವನ್ನು ಯಾವ ರೀತಿಯಲ್ಲಿ ನೀವು ಸ್ಪಂದನೆ ಮಾಡ್ತೀರಿ? ಈಗ ಕಸ್ಟಮರ್ ನಮಗೆ ಇಲ್ಲಿ ಬರೋದಾದರೆ ಕೆಲವರು ಗೋಬಿ ರೈಸ್ ಎಲ್ಲ ಆರ್ಡ್ರ್ ಮಾಡ್ತಾರೆ, ಗೋಬಿ ಮಂಚೂರಿಯನ್ನು ಆರ್ಡ್ರ್ ಮಾಡ್ತಾರೆ, ಗೋಬಿ ಚಿಲ್ಲಿಯನ್ನು ಆರ್ಡ್ರ್ ಮಾಡ್ತಾರೆ. ಅದೇ ರೀತಿ ಈಗ ಕಸ್ಟಮರ್ ಈಗ ಕೇಳ್ಬೋದು, ಒಮ್ಮೆಗೆ ಕಲರ್ ಏನಿಲ್ಲ ಅದೇ ರೀತಿ ಕೇಳ್ಬೋದು. ಹಾಗೆ ಸರ್ಕಾರದ ಒಮ್ಮೆಗೆ ಆದೇಶವನ್ನು ಕೊಡೋಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ ಒಂದು ಏನಾದರೂ ಒಂದು ಪರಿಹಾರ ಮಾಡೋದು ಒಳ್ಳೆಯ ಸರ್ಕಾರವನ್ನು. ಅಂದರೆ ಈಗಲೇ ಒಮ್ಮೆಲೆ ಜನರಿಗೆ ಇಂಥದ್ದು ತಿನ್ನಬೇಡಿ ಅದನ್ನು ಇದು ಮಾಡೋ ರೆಸ್ಟೋರೆಂಟ್ಗಳಲ್ಲಿ ಬಂದು ಸರ್ಕಾರ ಆದೇಶವನ್ನು ಕೊಟ್ಟಿದೆ, ಈಗ ಗೋಬಿ ಮಾಡಬಾರ್ದು. ಆದರೆ ಜನರಿಗೆ ಅದನ್ನು ತಿಳಿಸಬೇಕು. ಈಗ ತಿನ್ನಬಾರ್ದು, ನೀವು ಕಲರ್ ಹಾಕಿದ್ದನ್ನು ತಿನ್ನಬೇಡಿ. ನಿಮಗೆ ಅವರು ಕೇಳುವಾಗಲೇ, ಕಸ್ಟಮರ್ ಕೇಳುವಾಗಲೇ ಇಲ್ಲಿ ನಮಗೆ ಕಲರ್ ಇಲ್ಲದ ಗೋಬಿ ಮಂಚೂರಿ ಕೊಡಿ ಅಂಥದ್ದನ್ನು ಸರ್ಕಾರವನ್ನು ಹಾಗೆ ಮಾಡ್ಬೋದಲ್ಲ, ಆ ರೀತಿ ಮಾಡ್ಬೋದಲ್ಲ ಸರ್ಕಾರ. ಜನರಿಗೆ ಒಂದು ತಿಳುವಳಿಕೆ ಮಾಡಿಸಿ ಒಂದು ಜನರು ನಮ್ಮೊಟ್ಟಿಗೆ ಕೇಳುವಾಗೆ ಸರ್ಕಾರವನ್ನು. ನೀವು ಹೇಳ್ತಿರೋದು ಜನರಿಗೆ ಮೊದಲು ಅವೇರ್ನೆಸ್ಸನ್ನು ಉಂಟು ಮಾಡಿ ನಂತರ ನೀವು ಇದನ್ನು ಬ್ಯಾನ್ ಮಾಡಬೇಕಿತ್ತು ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದೀನಿ. ಹೌದು, ಖಂಡಿತವಾಗಿ. ಯಾಕೆಂತ ಹೇಳಿದರೆ ಕೆಲವರಿಗೆ ಏಕಾಏಕಿ ನಾವು ಕಲರ್ ಹೊಡಿ ಹಾಕದೆ ಕೆಲವರು ಕಸ್ಟಮರಿಗೆ ಹೇಳ್ತೀವಿ, ಇದೇನು ಕಲರ್ ಇದೆ, ನೀವು ಬೇರೆ ಏನಾದ್ರು ಮಾಡಿಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಖಂಡಿತ ಅದರಿಂದ ಜನರಿಗೆ ಸ್ವಲ್ಪ ಮನದಟ್ಟು ಆದ ಮೇಲೆ ಜನರೇ ನಮ್ಮೊಟ್ಟಿಗೆ ಕೇಳುವಾಗೆ ಆದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಖಂಡಿತ ಹಾಗೆ. ಒಟ್ಟಿನಲ್ಲಿ ನೀವು ಇದನ್ನು ನಿರ್ಧಾರವನ್ನು ಒಪ್ಪುತ್ತೀರಿ, ಆದರೆ ಇದು ಸ್ವಲ್ಪ ಅವರು ಮೊದಲಿಗೆ ಹೇಳಿದ್ದಾರೆ, ಜನರಿಗೆ ಮೊದಲು ಅದನ್ನು ತಿಳಿಸಬೇಕಿತ್ತು ಅಂತ ಹೇಳುವಂಥ ಅಭಿಪ್ರಾಯವನ್ನು. ಹೌದು, ಖಂಡಿತವಾಗಿ. ಈಗ ಜನರಿಗೆ ಕೆಲವರಿಗೆ ಗೊತ್ತೇ ಇಲ್ಲ, ಇಲ್ಲಿ ಬಂದು ಗೋಬಿ ಮಂಚೂರಿ ಕೊಡಿ ಆ ಥರ ಕೇಳ್ತಾರೆ. ನಮಗೆ ಹೋಟೆಲ್ ಮಾಲಕರಿಗೆ ಈಗ ಕೆಲವರು ಸರ್ಕಾರದಿಂದ ನೌಕರರು ಬಂದು ಹೇಳ್ಬೋದು, ನೀವು ಗೋಬಿ ಮಂಚೂರಿ ಇದು ಕಲರ್ ಹೊಡಿಯೋಕೆ, ಆದರೆ ಕಸ್ಟಮರಿಗೆ ಗೊತ್ತೇ ಇಲ್ಲ ಬ್ಯಾನ್ ಮಾಡಿರೋದು ವಿಷಯ ಏನು ಅಂತಲೇ ಗೊತ್ತಿಲ್ಲ. ಈಗ ನೀವು ಕಸ್ಟಮರಿಗೆ ತಿಳಿಸುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕೆಲವರು ಕೇಳ್ತಾರೆ ಗೋಬಿ ಮಂಚೂರಿ ಬ್ಯಾನ್ ಆಗಿದೆಯಾ ಏನಾ ಅಂತ. ನಾವು ಹೇಳ್ತೇವೆ ಈಗ ಇನ್ನೂ ಬಂದಿಲ್ಲ, ಬ್ಯಾನ್ ಆಗ್ತದೆ ಅಂತ ಹೇಳ್ತೀವಿ ನಾವು. ಅಲ್ಲ, ಈಗಾಗಲೇ ಆದೇಶ ಮಾಡಿದ್ದಾರೆ. ಹೌದು ಮಾಡಿದ್ದಾರೆ.
ಕಸ್ಟಮರ್ ಕೇಳ್ತಾರೆ. ಈಗ ನನಗೆ ಡೈಲಿ ಬರೋದಂದರೆ ಗೋಬಿ ಮಂಚೂರಿ ಕೊಡಿ ಅಂತೇಳಿ ಹೇಳೋದು. ಕಲರ್ ಹಾಕೋದು, ಕಲರ್ ಹಾಕಿದ್ದು ಕೊಡಿ ಅಂತ ಯಾರು ಕೇಳಲ್ಲ. ಓಕೆ, ಹಾಗೆ. ಈಗ ಆ ನಿರ್ಧಾರ ನೀವೇ ತಗೊಳ್ಬೇಕು ಅಲ್ವಾ? ಹೌದು, ನಾನೇ ತಗೊಳ್ಬೇಕಷ್ಟೇ ಕಲರ್ ಕಲರ್ ಹಾಕೋದು. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ನಾವೊಂದು 15 ವರ್ಷದಿಂದ ಇದು ಮಾಡ್ತಿದ್ದೇವೆ ಇಲ್ಲಿ. ಈಗ ಇಲ್ಲಿ 5 ವರ್ಷದಿಂದ ಇಲ್ಲಿ ಬೆಂಗಳೂರು ಚಾಟ್ಸ್ ಅಂತ ಇಲ್ಲಿ ಇದು ಮಾಡ್ತಿದ್ದೇವೆ. ನಾವು ಯಾವುದೇ ಬಣ್ಣ ಇದು ಮಾಡೋದಿಲ್ಲ. ಇಲ್ಲ, ಮೊದಲಿಂದಲೇ ಇಲ್ಲ, ನಮಗೆ ಬಣ್ಣದ ಅವಶ್ಯಕತೆ ಇಲ್ಲ. ಹಾಗೆ ನಾರ್ಮಲ್ ಆಗಿ ಕಸ್ಟಮರ್ ಇದ್ದಾರೆ, ಮೊದಲು ಹೇಗಿದ್ದಾರೆ ಹಾಗೆ ಇದ್ದಾರೆ ಈಗಲೂ. ಅದರ ಬಗ್ಗೆ ಯಾವುದೇ ಇದಿಲ್ಲ. ನಾವು ಆ ಥರದ್ದು ಯಾವುದೂ ಉಪಯೋಗಿಸುವುದೂ ಇಲ್ಲ. ಕಸ್ಟಮರಿಗೆ ಗೊತ್ತುಂಟು. ಹಾಗೆ ಈಗ ಆದೇಶ ಬಂದಾಗ ನಾನು ಸಹ ಅದರ ಬಗ್ಗೆ ಸ್ವಲ್ಪ ನೋಡಿದೆ. ಎಂತ ಗೋಬಿ ಬ್ಯಾನ್ ಆಗ್ತದೋ ಏನೋ, ಅದು ಸಹ ಒಂದು ಇದಿತ್ತು ನನಗೆ ಅದು ಭಯ ಇತ್ತು ಸ್ವಲ್ಪ. ನಮ್ಮ ವ್ಯಾಪಾರ ಸಹ ಸ್ವಲ್ಪ ಅದರಲ್ಲಿ ಇದಾಗ್ತದೆ, ಸ್ವಲ್ಪ ಹೋಗ್ತದೆ ಅಂತ, ಮತ್ತೆ ಏನು ಮಾಡೋದು ಒಂದು ಸ್ವಲ್ಪ ಹಾಗೆ. ಆದರೆ ಪರವಾಗಿಲ್ಲ, ಈಗ ರೆಸ್ಪಾನ್ಸ್ ಆಗೇ ಇದೆ ನಮ್ಮಿಂದ. ನಾನು ಕಸ್ಟಮರಿಗೆ ಸಹ ಎಲ್ಲ ಹೇಳ್ತಾ ಇದ್ದೇವೆ, ಇದರ ಬಗ್ಗೆ ವಿಷಯ ಕೇಳ್ತಾರೆ ಎಲ್ಲರೂ. ಈಗ ಬಣ್ಣ ಇದು ಮಾಡ್ತೀರಾ ಎಂತ ಅಂತ, ಅದರ ಬಗ್ಗೆ ನಾವು ನೇರವಾಗಿ ಹೇಳ್ತೇವೆ. ಇಲ್ಲಿ ನೇರ ಎದುರುಗಡೆ ಇದು ಮಾಡೋದು, ಯಾವುದೇ ಇದು ಉಪಯೋಗಿಸೋದಿಲ್ಲ. ಈಗ ಗೋಬಿಗೆ ನಿಜವಾಗಿಯೂ ಬಣ್ಣದ ಅವಶ್ಯಕತೆ ಇದೆಯಾ? ಇಲ್ಲ, ನಿಜವಾಗಿ ಹಾಕುವವರಿಗೆ ಹಾಕ್ಬೋದು, ಅಟ್ರಾಕ್ಟಿವ್ ಆಗಿ ಕಾಣಲಿಕ್ಕೆ. ತುಂಬ ರೆಡ್ ಆಗಿ ನೋಡುವಾಗ ತಿನ್ನುವಂಥ ಒಂದು ಭಾವನೆ ಬರ್ತದೆ. ಆ ಥರ ಒಂದು ಅಟ್ರಾಕ್ಟ್ ಮಾಡಲಿಕ್ಕೆ ಅದನ್ನು ಉಪಯೋಗಿಸೋದು. ಆ್ಯಕ್ಚುಲಿ ನಮಗೆ ಇದರಲ್ಲಿ ಅದು ಅವಶ್ಯಕತೆ ಇಲ್ಲ. ನಾವು ಇಷ್ಟರವರೆಗೆ ಇದು ಹಾಕಲಿಲ್ಲ. ಬರೀ ಈ ಮೆಣಸಿನ ಇದು ಮಾಡಿ ಇದರಲ್ಲೇ ಇದು ಮಾಡೋದು ನಾವು, ನಮ್ಮ ಇದು. ಹಾಗೆ ನಮ್ಮಲ್ಲಿ ಯಾವುದೇ ಆ ಥರ ಇದು ಉಪಯೋಗಿಸೋದು ಇಲ್ಲ ಸರ್. ಈ ಸರ್ಕಾರದ ಆದೇಶವನ್ನು ನೀವು ಅಲ್ಲ, ಆದೇಶ ಒಳ್ಳೇದಿದೆ. ಯಾಕಂದರೆ ಮಕ್ಕಳು ಎಲ್ಲ ತಿನ್ನುವ ಕಾರಣ ಅದು ಭಾರಿ ಇದು ಏನೋ ಕ್ಯಾನ್ಸರ್ ಇದೇನೋ ಬರ್ತದೆ ಅಂತ ಇದು ಹೇಳಿದಾರಲ್ಲ, ಅದರ ಮಟ್ಟಿಗೆ ಬಣ್ಣವನ್ನು ಉಪಯೋಗಿಸುವುದನ್ನು ನಾನು ಸಹ ವಿರೋಧಿಸ್ತೇನೆ. ಮಾಮೂಲಿಯಾಗಿ ಒಳ್ಳೆ ಇದರಲ್ಲಿ ಇದು ಕೊಟ್ಟರೆ ಎಲ್ಲರಿಗೂ ಒಳ್ಳೆಯದು, ಆ ಥರ ಹೇಳೋದು ನನ್ನ ಇದು ಅಭಿಪ್ರಾಯ. ಅವರು ಸರ್ಕಾರ ಮಾಡಿದಂಥ ಕ್ರಮ ಒಳ್ಳೆಯದು, ಎಲ್ಲರ ಆರೋಗ್ಯಕ್ಕೋಸ್ಕರ ಮಾಡಿರುವಂಥ ಕ್ರಮ. ಅದಕ್ಕೆ ನಾವು ಎಲ್ಲರೂ ತಲೆ ಬಾಗಲೇಬೇಕು. ಅಂದರೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಈಗ ಬರುವಂಥ ಎಲ್ಲ ಕಸ್ಟಮರ್ ಈಗ ಮಕ್ಕಳಾಗಿರ್ತಾರೆ. ಈಗ ನಮ್ಮ ಮಕ್ಕಳಿಗೆ ನಾವು ಕೊಡ್ತೇವೆ, ಇಲ್ಲ ಎಷ್ಟೋ ಜನ ಸ್ಟೂಡೆಂಟಲ್ಲಿ ಬಂದು ತಿಂದು ಹೋಗ್ತಾರೆ. ನಾವು ಕೊಟ್ಟಂಥ ಫುಡ್ಡಲ್ಲಿ ಆರೋಗ್ಯಕ್ಕೆ ತೊಂದರೆ ಆದರೆ ಅದು ದೊಡ್ಡ ಸಮಸ್ಯೆ ಆಗ್ತದೆ. ನಾವು ಯಾವುದೇ ಕಾರಣಕ್ಕೆ ನಾವು ಮಾಡುವಂಥ ಐಟಮಲ್ಲಿ ಗೋಬಿಗೆ ಆಗಲಿ ಮಸಾಲೆಗೆ ಆಗಲಿ ಯಾವುದೇ ಕಾರಣಕ್ಕೂ ಕೆಮಿಕಲ್ ಮೊದಲಿನಿಂದನೇ ಬಳಸ್ತಾ ಇಲ್ಲ, ಹಾಕ್ತಾನೆ ಇರಲಿಲ್ಲ. ಟೇಸ್ಟಿಂಗ್ ಪೌಡರ್ ಕೂಡ ನಾನು ಹಾಕ್ತಾ ಇಲ್ಲ, ಅದಕ್ಕೆ ಭಾರಿ ವಿರುದ್ಧ ಮೊದಲಿನಿಂದವರೆಗೂ. ಅದನ್ನು ಬಳಸುವಂಥ ಕ್ರಮನೇ ನಾನು ಮಾಡಿಲ್ಲ. ನಾವು ನ್ಯಾಚುರಲ್ ಆಗಿ ಕೊಡ್ತಾ ಇದ್ದೇವೆ, ಮೊದಲಿಂದನೇ ಅದೇ ರೀತಿ ಕೊಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಬರುವಂಥ ಕಸ್ಟಮರು ಸ್ಟೂಡೆಂಟ್, ನನಗೆ ಜಾಸ್ತಿ 70-80% ಸ್ಟೂಡೆಂಟ್ ಬರುವಂಥದ್ದು. ಅದನ್ನು ಬರುವಂಥವರಿಗೆ ನಮಗೆ ಒಳ್ಳೆ ಫುಡ್ ಕೊಟ್ಟರೆ, ನ್ಯಾಚುರಲ್ ಆಗಿ ಕೊಟ್ಟರೆ ನಮಗೆ ಒಳ್ಳೆಯದು, ನಮಗೆ ಮನಸ್ಸು ತೃಪ್ತಿ ಕೂಡ ಆಗ್ತದೆ. ನಾವು ಒಳ್ಳೆ ಫುಡ್ಡನ್ನು ಕೊಡ್ತಾ ಇದ್ದೇವೆ ಅಂತೇಳಿ. ಟೇಸ್ಟಿಂಗ್ ಪೌಡ್ರ್ ಹಾಕಿ ಕೊಡ್ಬೋದು, ನಾಳೆ ಕಸ್ಟಮರನ್ನು ಹೆಚ್ಚಿಸ್ಬೋದು. ಆದರೂ ಕೂಡ ಒಬ್ಬರದ್ದು ಆರೋಗ್ಯವನ್ನು ಹಾಳು ಮಾಡಿಸುವಂಥ ಕೆಲಸ ನನಗೆ ಮಾಡಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಈ ಮೂಲಕ ಸರ್ಕಾರ ಆದೇಶ ನನಗೆ ಭಾರಿ ಖುಷಿಯಾಗಿದೆ. ಅದು ಒಳ್ಳೆಯ ಆದೇಶ, ಎಲ್ಲರಿಗೆ ಆರೋಗ್ಯ ಸಿಕ್ಕುವಂಥದ್ದು ಒಂದು ಆದೇಶ ಕೊಟ್ಟಿದೆ, ಅದು ಖುಷಿ ಆಗ್ತಾ ಉಂಟು. ಕಲರ್ ಹಾಕಬಾರ್ದು, ಸರಿ, ಒಳ್ಳೆಯದೇ ಅದು. ಆದರೆ ಕಲರ್ ಇಲ್ಲದಿದ್ದರೆ ಕಸ್ಟಮರ್ಸಿಗೆ ಅದು ಒಳ್ಳೆಯದಾಗೋದಿಲ್ಲ ಅಂತ ಒಂದು ಅಭಿಪ್ರಾಯ. ಆಯಿತಾ? ಕಲರ್ ಮೇಲೆ ಡಿಪೆಂಡ್ ಮಾಡೋದು ಕಸ್ಟಮರ್ಸು. ಆಯಿತಾ? ಈ ಸರ್ಕಾರ ಹೇಳೋದು ಕಲರ್ ಹಾಕಬಾರ್ದು, ಅದು ಒಳ್ಳೆಯದೇ, ಅದೇನು ಕೆಟ್ಟದ್ದು ಅಂತ ಹೇಳಲಿಲ್ಲ. ಕೆಮಿಕಲ್ ಹಾಕಿ ಕೊಡುವಂಥದ್ದು ಅದು ಮಾಡಬಾರ್ದು, ಅದು ಒಳ್ಳೆಯದೇ. ಆದ ಕಾರಣ ಇದಕ್ಕೇನಾದ್ರು ಬೇರೆ ಏನಾರು ಪರಿಹಾರ ಏನಾದ್ರು ಗೊತ್ತಾದರೆ ಮಾಡ್ಬೋದು. ಈ ಮೊದಲು ನೀವು ಗೋಬಿ ಕಲರ್ ಹಾಕಿ ಇಲ್ಲಿ ಮಾಡ್ತಿದ್ರೆ? ಕಲರ್ ಹಾಕಿ ಮಾಡ್ತಾ ಇರಲಿಲ್ಲ. ಅದಕ್ಕೊಂದು ಉಡಿ ಸಿಗ್ತದೆ, ಗೋಬಿದು ಮಸಾಲೆ ಅದೆಲ್ಲ ಮಾಡಿ ಕೊಡ್ತಾಯಿದ್ವಿ. ಅದನ್ನು ಹಾಕಿದ ಕಲರ್ ಬರ್ತದೆ ಅದು. ಈಗ ಆದೇಶ ಮಾಡಿದ ನಂತರ ನೀವು ಗೋಬಿ ತಯಾರಿ ಮಾಡಿಲ್ಲ? ಈಗ 3 ದಿವಸ ಆಯಿತು, ಗೋಬಿ ಸ್ಟಾಪೇ ಮಾಡಿದ್ವಿ, ಬೇಡ ಅಂತೇಳಿ. ಹಾಗೆ ನಾವು TV ಚಾನಲಲ್ಲಿ ನೋಡಿದ ಕೂಡಲೇ ನಾವೇ ಬಂದ್ ಮಾಡಿದ್ವಿ. ಅದು ಯಾರು ಹೇಳಲಿಲ್ಲ ಬಂದ್ ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಲಿಲ್ಲ, ನಾವೇ ಬಂದ್ ಮಾಡಿದ್ದೀವಿ. ಈ ಜನರು ಇದನ್ನು ಯಾವ ರೀತಿ ಕೇಳ್ತಾರೆ? ಈಗ ಗೋಬಿ ಕೇಳ್ತಾರೆ ಜನ? ಕೇಳ್ತಾರೆ. ನಾನು ವಿಷಯ ಹೇಳ್ತೀನಿ, ಈ ಥರ ಮಾಡಿದ್ದಾರೆ, ಇದು ಆದ ಕಾರಣ ನಾವು ಬ್ಯಾನ್ ಮಾಡಿದ್ದು, ಸ್ಟಾಪ್ ಮಾಡಿಸಿದ್ದೀನಿ ಅಂತ ಹೇಳ್ತೀನಿ. ಮುಂದೆ ಏನು ಮಾಡ್ತೀರಿ ನೀವು? ಮುಂದೆ ಬೇರೆ ನಮ್ಮದು ಇದೆಯಲ್ಲ, ಕಲರ್ ಇಲ್ಲದೆ ಮಾಡಿಕೊಡ್ಬೇಕು. ಅದನ್ನು ನೋಡ್ತೇನೆ ನಾನು ಹೇಗೆ ಆಗ್ತದೆ ಅಂತ. ಅದರಲ್ಲಿ ಆದರೆ ಮಾಡಬೇಕು, ಇಲ್ಲಾಂದರೆ ಇಲ್ಲ. ಅದುವೇ ಸರ್ಕಾರದ ಆದೇಶ ಅದು ಒಳ್ಳೆಯದೇ. ಯಾಕೆಂತ ಹೇಳಿದರೆ ಈ ಬಣ್ಣ ಹಾಕಿ ಮಾಡುವವರು ಸಹ ಇದ್ದಾರೆ. ನಾವು ಇಲ್ಲಿ ಮಾಡುವಂಥ ಗೋಬಿಯಲ್ಲಿ ಬಣ್ಣ ಹಾಕೋದಿಲ್ಲ. ಆದ ಕಾರಣ ಈ ಒಂದು ಕ್ರಮ ತಂದದ್ದು ಒಳ್ಳೆಯದಾಗಿದೆ. ಯಾಕೆಂತ ಹೇಳಿದರೆ ಒಂದು ಮನುಷ್ಯರ ಮೇಲೆ ಇಂಥ ಒಂದು ಪರಿಣಾಮ ಬೀರುವಂಥ ವಸ್ತು
ಮಾರಾಟ ಮಾಡಿ ನಾವು ಅದರಿಂದ ಬರುವಂಥ ದುಡ್ಡನ್ನು ನಾವು ತೆಗೆದುಕೊಂಡು ಏನು ಫಲ ಇಲ್ಲ. ಮನುಷ್ಯರು ಒಳ್ಳೆಯದ್ರಲ್ಲಿ ಇದ್ದರೆ ನಮಗೆ ಆದಂಥ ವ್ಯವಹಾರ ನಮಗೆ ಒಳ್ಳೆಯದು. ಈ ಗೋಬಿಗೆ ಬಣ್ಣ ಹಾಕುವ ಅನಿವಾರ್ಯತೆ ಉಂಟಾ ನಿಜವಾಗಿಯೂ? ಇಲ್ಲ, ಬಣ್ಣ ಹಾಕುವ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ ಅದಕ್ಕೆ ಕಾರ್ನ್ಫ್ಲವರು, ಮೈದಾ ಇದೆಲ್ಲ ಹಾಕಿ ಮಾಡ್ಬೋದು. ಕಲರ್ ಅವಶ್ಯಕತೆ ಇಲ್ಲ. ಕ್ಯಾಬೇಜಲ್ಲಿ ಮಾಡುವಂಥದ್ದು ಇದಕ್ಕೆ ಸಹ ಇದು ಕಲರ್ ಹಾಕ್ತಾರೆ, ಆದರೆ ಗೋಬಿಗೆ ಅವಶ್ಯಕತೆ ಇಲ್ಲ. ಗೋಬಿ ಮಾಡೋದು ಕಾಲಿಫ್ಲವರಲ್ಲಿ ಬಣ್ಣ ಹಾಕುವ ಅವಶ್ಯಕತೆ ಇಲ್ಲ. ಬಣ್ಣ ಹಾಕದೆ ಗೋಬಿ ಮಾಡ್ಬೋದು. ಈಗ ಇನ್ನೊಂದು ವಿಷಕಾರಿ ಅಂಶ, ಈ ಅಜಿನಮೋಟೋವನ್ನು ಬಳಸ್ತಾರೆ, ಅದರ ಬಗ್ಗೆ ನೀವೇನು ಹೇಳ್ತೀರಿ? ಅಜಿನಮೋಟ ಬಗ್ಗೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಅದು ನಾವು ಬಳಸೋದು ಇಲ್ಲ. ಅಂದರೆ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಹುಡಿ ಇಷ್ಟೇ ನಾವು. ಸರ್ಕಾರದ ಆದೇಶವನ್ನು ನೀವು ಹಾಂ, ಸರ್ಕಾರದ ಆದೇಶವನ್ನು ನಾವು ಸ್ವಾಗತಿಸ್ತೇವೆ. ವೆಲ್ಕಮ್.